ಇವತ್ತು ಮೊದಲಿಗೆ ಮೇಷರಾಶಿ. ಮೇಷರಾಶಿಲಿ ಗುರು ಮತ್ತು ಶುಕ್ರ ಸುಖ ಸ್ಥಾನದಲ್ಲಿದ್ದಾರೆ. ಈ ಮೇಷರಾಶಿಗೆ ಗುರು ಮತ್ತು ಶುಕ್ರ ಇರೋದು ತುಂಬ ರಾಜಯೋಗನ ಕೊಡುತ್ತೆ. ಎರಡನೇ ಭಾವದಲ್ಲಿ ಚಂದ್ರ ಮತ್ತು ಸೂರ್ಯಗ್ರಹ ಇರೋದು ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಇವತ್ತು ಮೇಷರಾಶಿಯವರಿಗೆ ತುಂಬ ಶುಭ ಫಲವನ್ನು ಕೊಡುತ್ತೆ. ಯಾಕಂದರೆ ಇವತ್ತಿನ ನಕ್ಷತ್ರ ಮೃಗಶಿರ ನಕ್ಷತ್ರ ಆಗಿರುತ್ತೆ. ರಾಶ್ಯಾಧಿಪತಿನೇ ಆಗಿರುವಂಥ ಈ ಒಂದು ಕುಜಗ್ರಹ ನಿಮಗೆ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ನೀವೇನೇನು ಅನ್ಕೋತಿರೋ ಭಗವಂತ ನಿಮಗೆ ಏನು ಬೇಕಾದ್ರೂ ಅನ್ಕೋಬೋದು. ನನಗೆ ಇವತ್ತು ತುಂಬ ಒಳ್ಳೆಯದಾಗಲಿ ಅಂತ ಅನ್ಕೋತೀರ. ಇವತ್ತು ನಂಗೆ ಆಕ್ಸಿಡೆಂಟ್ ಆಗಲಿ ನೀವು ಆಕ್ಸಿಡೆಂಟಾಗಿ ಸತ್ತೋಗ್ತೀರ 100%. ಅದೇ ರೀತಿಯಲ್ಲಿ ಯಾರ ಮನೆಯಾರ ಹಾಳಾಗೋಗಲಿ ಅಂದರೂ ಕೂಡ ನಡೀತೈತಿ. ಹಾಗಾಗಿ ಒಳ್ಳೆಯದನ್ನೇ ಪ್ರಾರ್ಥನೆ ಮಾಡಿ. ನಿಮ್ಮದೇ ರಾಶಿ, ನಿಮ್ಮದೇ ನಕ್ಷತ್ರ ಸುಖ ಸ್ಥಾನದಲ್ಲಿ ಭಾಳ ಅಪರೂಪ ಶುಕ್ರ ಮತ್ತು ಗುರು ಸಿಗೋದು ನಿಮ್ಗೆ 16 ವರ್ಷಕ್ಕೊಂದ್ಸರಿ ಕಟಕ ರಾಶಿಯಲ್ಲಿ ಸಿಗೋದು. ಈ ಸುಖ ಸ್ಥಾನದಲ್ಲಿ ಈ 17ನೇ ತಾರೀಕುವರೆಗೂ ದೇವರು ನಿಮ್ಮನ್ನು ತುಂಬ ಚೆನ್ನಾಗಿ ಮೇಷರಾಶಿಯವರಿಗೆ ಬಂಪರ್ ಬೆಳೆ ಕೊಡ್ತಿದ್ದಾನೆ. ಮೇಷರಾಶಿಯವರಿಗಂತೂ ಇನ್ನು 17ನೇ ತಾರೀಕುವರೆಗೂ ಸಿಕ್ಕಾಪಟ್ಟೆ ರಾಜಯೋಗದ ಫಲವನ್ನು ಮುಂದಿನ ತಿಂಗಳು 17ನೇ ತಾರೀಕುವರೆಗೂ ರಾಜಯೋಗ ಕೊಡ್ತಾನೆ. ಮುಂದಿನ ತಿಂಗಳು 17ನೇ ತಾರೀಕು 7ನೇ ತಿಂಗಳವರೆಗೂ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಆದರೆ ಇವತ್ತಿಂದ ಸಂಕಲ್ಪ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿ ಏನಾದ್ರು ಒಂದು ನಿಮ್ಮ ಕೈಲಾದಷ್ಟು ಭಗವಂತನಿಗೆ ಒಂದು ಸ್ವಲ್ಪ ಹೂವು ಹಣ್ಣನ್ನು ಕೊಟ್ಟು ನನ್ನ ಕೆಲಸಗಳು ಇಷ್ಟೊಂದಿದ್ದಾವೆ ಅಂತ ಈಡೇರಿಸಪ್ಪ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಮೇಷರಾಶಿಯವರಿಗೆ ತುಂಬ ಶುಭ ಫಲವನ್ನು ಕಾಣ್ತೀರ.